ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು 1947ರ ಆಗಸ್ಟ್ 15ರಂದು. ಆದರೆ ಕರ್ನಾಟಕದ ಇಂದು ಪುಟ್ಟ ಗ್ರಾಮಕ್ಕೆ 5 ವರ್ಷ ಮೊದಲೇ ಸ್ವಾತಂತ್ರ್ಯ ಘೋಷಿಸಿಕೊಂಡಿತ್ತು. ಗಾಂಧೀಜಿ ಕರೆ ನೀಡಿದ್ದ ಕ್ವಿಟ್ ಇಂಡಿಯಾ ಚಳವಳಿ ಬೆಂಬಲಿಸಿ ಬ್ರಿಟಿಷರು ವಿರುದ್ಧ ದಂಗೆ ಎದ್ದಿದ್ದ ಗ್ರಾಮಸ್ಥರು. ಅದ್ಯಾರು, ಆ ಹೋರಾಟ ಹೇಗಿತ್ತು, ಬನ್ನಿ ನೋಡೋಣ. ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ದ ಆ ಊರಿನ ಜನರು ಸ್ವಾತಂತ್ರ್ಯ ಘೋಷಿಸಿಕೊಂಡು ದೇಶಕ್ಕೆ ಮಾದರಿ ಗ್ರಾಮ. ಭಾರತದ ಮೊದಲ ಸ್ವಾತಂತ್ರ್ಯ ಗ್ರಾಮ ಎಂದು ಇತಿಹಾಸದ ಪುಟಗಳಲ್ಲಿ ದಾಖಲಾದ ಈ ಗ್ರಾಮ ಇರುವುದು ಶಿಕಾರಿಪುರ ತಾಲೂಕಿನಲ್ಲಿ. ಈ ಗ್ರಾಮ ಪ್ರವೇಶವಾಗುತ್ತಿದ್ದಂತೆ ದೊಡ್ಡ ಧ್ವಜ ಸ್ತಂಭ ಕಾಣುತ್ತದೆ. ಕಂಬದ ಮೇಲಿನ ಅಕ್ಷರಗಳ ಮೇಲೆ ಕಣ್ಣಾಡಿಸಿದರೆ ಏಸೂರು ಕೊಟ್ಟರು ಈಸೂರು ಕೊಡೆವು ಎಂಬ ಘೋಷಣೆ ಕಾಣುತ್ತಿದೆ. ಈ ಘೋಷಣೆ ಈಗಿನದ್ದಲ್ಲ, ಅಂದು ಬ್ರಿಟಿಷರ ವಿರುದ್ಧ ತೊಡೆತಟ್ಟಿದ ಇಲ್ಲಿನ ಸ್ವಾಭಿಮಾನಿ ಜನರ ಘೋಷಣೆಯಾಗಿತ್ತು. ಗಾಂಧಿ ಕೊಟ್ಟ ಕರೆ ಸೈ ಎಂದಿದ್ದ ಈಸೂರು ಜನ. ಪಕ್ಕಕ್ಕೆ ಕಣ್ಣು ಹಾಯಿಸಿದ್ರೆ ಪವಿತ್ರ ಸ್ಮಾರಕ ಕಾಣಿಸುತ್ತದೆ. ಅದರ ಮೇಲೆ ಕೆಲವು ಹೆಸರುಗಳನ್ನು ಬರೆಸಲಾಗಿದೆ. ಆ ವ್ಯಕ್ತಿಗಳು 1943ರಲ್ಲಿ ಬ್ರಿಟಿಷರಿಂದ ಗಲ್ಲು ಶಿಕ್ಷೆಗೆ ಒಳಗಾದ ಗ್ರಾಮದ ಕೆಚ್ಚೆದೆಯ ರೈತರು. ಎಲ್ಲಿಯ ಹುತಾತ್ಮ, ಎತ್ತಲಿನ ಈಸೂರು. ಆದರೂ ಮಹಾತ್ಮ ಗಾಂಧೀಜಿಯವರ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಕರೆ ಈ ಗ್ರಾಮದ ಜನರಿಗೆ ನಾಟಿತ್ತು. ಗಾಂಧೀಜಿಯ ಮಾತಿಗೆ ಪ್ರೇರೇಪಿತರಾದ ಇಲ್ಲಿನ ರೈತರು ಕರ ನಿರಾಕರಣೆ ಸೇರಿದಂತೆ ಬ್ರಿಟಿಷರ ದಮನಕಾರಿ ನೀತಿ ವಿರುದ್ಧ ಸಿಡಿದೆದ್ದರು. ಕಂದಾಯ ನೀಡಲು ನಿರಾಕರಿಸಿದ್ದರಿಂದ ಹಳ್ಳಿಗೆ ನುಗ್ಗಿ ಗಲಭೆ ನಡೆಸಿ ಗೋಲಿಬಾರ್ ಮಾಡಿಸಲಾಯಿತು. ಇದರಲ್ಲಿ ಗುರುಶಾಂತಪ್ಪ, ಪನಿಯಪ್ಪಾಚಾರ್ ಗಾಯಗೊಂಡರು. ಈ ಸಿಟ್ಟು ತಡೆಯಲಾರದ ರೈತರು ಪೊಲೀಸ್ ಅಧಿಕಾರಿಯಾಗಿದ್ದ ಕೆಂಚೇಗೌಡ ಹಾಗೂ ಅಮಲ್ದಾರ್ ಚನ್ನಕೃಷ್ಣಯ್ಯನನ್ನ ಹೊಡೆದು ಸಾಯಿಸಲಾಗುತ್ತದೆ. ಆಗ ನಡೆದಿದ್ದು ಭಯಾನಕ ಘಟನೆಗಳು. ಬ್ರಿಟಿಷರು ಪ್ರತೀಕಾರಕ್ಕೆ ಇಡೀ ಊರನ್ನೇ ಸ್ಮಶಾನ ಮಾಡಿದ್ರು. ವೃದ್ಧರು ಮಕ್ಕಳೆನ್ನದೆ ಹಲ್ಲೆ ನಡೆಸಿ ಗ್ರಾಮದ ಮಹಿಳೆಯರ ಮೇಲೆ ಅತ್ಯಾಚಾರವೆಸಗಿ ಯುವಕರನ್ನ ಊರು ಬಿಡಿಸಿದರು. ಐತಿಹಾಸಿಕ ವೀರಭದ್ರ ಸ್ವಾಮಿ ದೇವಾಲಯವೊಂದು ಇಲ್ಲಿದೆ. ಊರಿಗೆ ಕಾಲಿಟ್ಟ ಅಧಿಕಾರಿಗಳಿಗೆ ಗಾಂಧಿ ಟೋಪಿ ಹಾಕಿ ಘೋಷಣೆ ಹಾಕಿಸುತ್ತಿದ್ರು. ಇದೇ ಕಾರಣಕ್ಕೆ ಈಸೂರಿನಲ್ಲಿ ದಂಗೆ ಆರಂಭಗೊಂಡಿದ್ದು ಅಮಲ್ದಾರ್ ಚನ್ನಕೃಷ್ಣಯ್ಯ ಗಾಂಧಿ ಟೋಪಿ ಧರಿಸಲು ಒತ್ತಾಯ ಮಾಡಿದ್ರು. ಆದರೆ ಪೊಲೀಸ್ ಅಧಿಕಾರಿಯಾಗಿದ್ದ ಕೆಂಚೇಗೌಡ ಪೊಲೀಸ್ ಟೋಪಿ ತೆಗೆದು ಗಾಂಧಿ ಟೋಪಿ ಧರಿಸಲು ಸುತಾರಾಂ ಒಪ್ಪಲೇ ಇಲ್ಲ. ಈ ವೇಳೆ ಜನರು ಹಾಗೂ ಪೊಲೀಸ್ ಅಧಿಕಾರಿ ನಡುವೆ ವಾಗ್ವಾದ ಆರಂಭಗೊಂಡಿತು. ಈ ವೇಳೆ ಪೊಲೀಸ್ ಅಧಿಕಾರಿ ಗಾಳಿಯಲ್ಲಿ ಗುಂಡನ್ನ ಹಾರಿಸಿದ್ರು. ಇದು ಜನರ ಆಕ್ರೋಶಕ್ಕೆ ಕಾರಣವಾಯಿತು. ಇದರಿಂದ ರೊಚ್ಚಿಗೆದ್ದ ಜನರು ಇಬ್ಬರು ಅಧಿಕಾರಿಗಳನ್ನ ದೇವಾಲಯದಲ್ಲಿ ಕಟ್ಟಿ ಹಾಕಿ ಮನ ಬಂದಂತೆ ಥಳಿಸಿದರು. ಈಸೂರು ಚಿಕ್ಕಹಳ್ಳಿ ಇಲ್ಲಿದ್ದವರೆಲ್ಲರೂ ಬಡ ರೈತರು. ಇಲ್ಲಿ ಹೇಗೆ ಹಂಗೆ ಆರಂಭಗೊಂಡಿತೋ ಎಂಬುದು ಬ್ರಿಟಿಷರ ತಲೆ ಕೆಡಿಸಿತ್ತು. ಈ ಗ್ರಾಮದ ದಂಗೆಯ ಹಿಂದಿದ್ದು ಸಾಹುಕಾರ್ ಕುಟುಂಬ. ಅತಿ ಶ್ರೀಮಂತರಾಗಿದ್ದ ಸಾಹುಕಾರ್ ಮನೆತನದವರು ಎಂದೆಂದಿಗೂ ಬಡ ಜನರ ಪರವಾಗಿಯೇ ಇದ್ದರು. ಜನರಲ್ಲಿ ಸ್ವರಾಜ್ಯದ ಕಿಚ್ಚು ಆರಂಭಗೊಳ್ಳುತ್ತಿದ್ದಂತೆ ಹೋರಾಟದ ನೇತೃತ್ವವನ್ನ ಇದೇ ಕುಟುಂಬದ ಸಾಹುಕಾರ್ ಬಸವಣ್ಣಯ್ಯಪ್ಪ, ಶಾಂತವೀರಪ್ಪ, ಹಾಲಮ್ಮ ಎಂಬುವರು ವಹಿಸಿದ್ದರು. ಮಾತ್ರವಲ್ಲದೆ ಜನರ ಹೋರಾಟಕ್ಕೆ ಹಣವನ್ನು ವಿನಿಯೋಗಿಸಲಾರಂಭಿಸಿದರು. ಈಸೂರಿನ ಹೋರಾಟಕ್ಕೆ ಎಲ್ಲಿಂದ ಹಣ ಬರುತ್ತೆ ಎಂಬ ಜಾಡು ಹಿಡಿದು ಹೊರಟ ಬ್ರಿಟಿಷ್ ಸರ್ಕಾರದ ಅಧಿಕಾರಿಗಳಿಗೆ ಎದುರಾಗಿದ್ದು ಬಸವಣ್ಣಪ್ಪ ಎಂಬ ಕೆಚ್ಚೆದೆಯ ವೀರ. ಏಕಾಏಕಿ ಆತನ ಮನೆ ನುಗ್ಗಿ ಬಂಗಾರದ ಖಜಾನೆ ದೋಚಿ ಮನೆಗೆ ಬೆಂಕಿ ಇಟ್ಟೇ ಬಿಟ್ಟರು. ಎಲ್ಲರೂ ಅವನ ದಫ್ತಾರ್ ಕಸ್ಕೊಂಡು ಅವ್ರಿಗೆ ಗಾಂಧಿ ಟೋಪಿ ಹಾಕಕ್ ಹೋದ್ರು. ತಹಸೀಲ್ದಾರ್ರೇನೋ ಒಬ್ಲೈಜ್ ಮಾಡಿದ್ರಂತೆ. ಅವನು ಕೃಷ್ಣೇಗೌಡ ಅಂತ, ಕೆಂಚೇಗೌಡ ಅಂತ ಇನ್ಸ್ಪೆಕ್ಟರ್ ಒಬ್ಲೈಜ್ ಮಾಡ್ಲಿಲ್ಲಂತೆ. ಇಬ್ಬರು ದ್ವಾಣ್ಯಾಗ ಎತ್ತರ ಹೊಡೆದು ಇಲ್ಲೇ ಸಾಯಿಸ್ಬಿಟ್ರು ವೀರಭದ್ರ ದೇವಸ್ಥಾನದ ಬಾಲಾಗಿ. DC ನವೀನತಮ್ ನಾಯ್ಡು ಅಂತ ಇದ್ದರಂತ ಯಾರ, ಅವರು ಏಕದಮ್ ಮಿಲ್ಟ್ರಿ ಕರೆಸಿ ನಮ್ಮೂರಾಗ ಲೂಟಿನ ಮಾಡಿಸಿ ನಮ್ಮನೆ ಸುಟ್ಟು ಹಾಕಿ 42ರಾಗೆ ಸುಟ್ಟಾಗಿ ಊರಾಗ ಎಲ್ಲಾ ಲೂಟಿ ಮಾಡಿದಾರೆ. ಎಲ್ಲಾರ ಮನೇನು ಲೂಟಿ ಮಾಡ್ಯಾರ, ಯಾರ ಮನೆ ಬಿಟ್ಟಿಲ್ಲ. ಕೆಲವು ಹೆಣ್ಮಕ್ಳ ಹತ್ರ ಮಿಸ್ ಹಂಗ ಮತ್ತೆ ಬರ್ತಾರ ಹಿಂಗ್ ಮಿಲಿಟರಿ ಅಂದ ತಕ್ಷಣ ಅವ್ರ ಗೌಡ್ರೆ ಹೇಳಿದ್ರಂತೆ, OS ಆದವ್ರು ಯಾರು ಮನೆಯಾಗಿರ್ಬ ಇದು ಈಗ ಏನ್ ಭಾಗವಹಿಸಿರಿ ಇವ್ರು ಯಾರು ಒಂಚೂರು ಕಣ್ಮರಿ ಆಗ್ರಿ ಅಂತ. ಹಂಗಾಗಿ ಎಲ್ಲ ಮನೆ ಬಿಟ್ಟು ಹೋದ್ರು. ಮತ್ತೆ ಯಾರ ಅಗ್ದಿ ಹೋಗದ ಅಂತಾರ ಇದ್ರು. ಮತ್ತೆ ಅವ್ರನ್ನೆಲ್ಲ ಕೇರ್ ಮಾಡ್ತಾರ ಅವ್ರು ಮಿಲಿಟರಿ ಬಂದವರು. ಅವ್ರೆಲ್ಲರೂ ಲೂಟಿ ಮಾಡಿದ್ರಂತೆ.
ಇಡೀ ಗ್ರಾಮವನ್ನೇ ಕೊಳ್ಳೆ ಹೊಡೆದು ದೋಚಿದ ಅಧಿಕಾರಿಗಳು ಹೋರಾಟ ರೂವಾರಿಗಳಾದ ಕೆ ಗುರಪ್ಪ, ಮಲ್ಲಪ್ಪ, ಸೂರ್ಯನಾರಾಯಣಾಚಾರ್, ಬಡಕಳ್ಳಿ ಹಾಲಪ್ಪ, ಶಂಕರಪ್ಪ ಅವರನ್ನ 1943ರ ಮಾರ್ಚ್ 8ರಿಂದ 10ನೇ ತಾರೀಕಿನ ಮಧ್ಯೆ ಗಲ್ಲಿಗೇರಿಸುತ್ತಾರೆ. ನೂರಾರು ಜನರು ಬಂಧಿತರಾಗುತ್ತಾರೆ. ಕ್ರಾಂತಿ ದೀಪ ಈಸೂರಿಗೆ ಕತ್ತಲು ಕವಿದಂತೆ ಭಾಸವಾಗುತ್ತದೆ. ಮೈಸೂರು ಮಹಾರಾಜರಿಂದಲೂ ರೈತರನ್ನು ಬಂಧ ಮುಕ್ತರನ್ನಾಗಿಸಲು ಸಾಧ್ಯವಾಗಲಿಲ್ಲ. ಜೀವನವನ್ನೇ ಪಣಕ್ಕಿಟ್ಟ ಈಸೂರು ಜನರು ಇತಿಹಾಸದ ಪುಟ ಸೇರಿದ್ದಾರೆ. ಈ ಮೂಲಕ ದೇಶಕ್ಕೂ ಮೊದಲೇ ಈ ಪುಟ್ಟ ಗ್ರಾಮ ಸ್ವಾತಂತ್ರ್ಯ ಘೋಷಣೆ ಮಾಡಿಕೊಂಡಿತ್ತು ಎಂದು ಕನ್ನಡಿಗರ ಹೆಮ್ಮೆಯ ವಿಷಯ. ಕಂದಾಯ ವಸೂಲಿ ಮಾಡಂಗಿಲ್ಲ, ನಾವು ಸ್ವತಂತ್ರ ಗ್ರಾಮ ಅಂತ ಹೇಳಿ ಘೋಷಿಸಿಕೊಂಡೇವಿ. ನೀವು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಏಸೂರು ಕೊಟ್ಟರು ಈಸೂರು ಕೊಡುವುದಿಲ್ಲ ಎಂಬುವಂತ ಘೋಷಣೆಗಳನ್ನ ಕೂಗುತ್ತಾ ಅವ್ರನ್ನ ಊರಿಂದ ಹೊರಗೆ ಎಳ್ಕೊಂಬಂದು ಅವ್ರನ್ನ ಸಾಯುವಂತಹ ರೀತಿಯಲ್ಲಿ ಹೊಡೆದು ಹಾಕ್ತಾರೆ. ಇಲ್ಲಿ ಅವರ ಸವಿ ನೆನಪಿಗಾಗಿ ನಾವು ಇವತ್ತು ಅವರ ಸ್ಮಾರಕಗಳನ್ನ ನೆನಪಿಸಿ ಇಡೀ ದೇಶವೇ ಕೂಡ ಈ ಕಡೆ ನೋಡ್ಬೇಕು, ಈಸೂರನ್ನ ನೋಡ್ಬೇಕು, ಅವರ ಸ್ಮರಣೆ ಇರಬೇಕು. ಇಡೀ ದೇಶಕ್ಕೆ ಮೊದಲು 1942 ಆಗಸ್ಟ್ 8ನೇ ತಾರೀಕು ಸ್ವತಂತ್ರ ಗ್ರಾಮ ಈಸೂರು ಅಂತ ಹೇಳಿ ಘೋಷಿಸಿಕೊಂಡು 42ರಲ್ಲೇ ಸ್ವಾತಂತ್ರ್ಯ ಪಡೆದುಕೊಂಡಂತಹ ಗ್ರಾಮ. ಒಂದು ಪುಟ್ಟ ಗ್ರಾಮ ಇಡೀ ಬ್ರಿಟಿಷ್ ವ್ಯವಸ್ಥೆಗೆ ಸೆಡ್ಡು ಹೊಡೆದು ತಮ್ಮ ಗ್ರಾಮವನ್ನ ಸ್ವರಾಜ್ಯವನ್ನಾಗಿಸಿಕೊಂಡಿದ್ದು ಆಶ್ಚರ್ಯವೆನಿಸಿದರೂ ಸತ್ಯ. ಇನ್ನು ಸಂಸದ BY ರಾಘವೇಂದ್ರ ಪ್ರಯತ್ನದಿಂದ ಸ್ಮಾರಕ ಅಭಿವೃದ್ಧಿಯಾಗಿ ಪ್ರವಾಸಿ ತಾಣವಾಗಿದೆ. ಪ್ರತಿಯೊಬ್ಬ ಭಾರತೀಯರು ಭೇಟಿ ನೀಡಿ ಸ್ವಾತಂತ್ರ್ಯಕ್ಕೆ ಇಲ್ಲಿನ ಜನರ ತ್ಯಾಗವನ್ನ ಅರಿಯಲು ಸಾಧ್ಯ ಎನ್ನುತ್ತಾರೆ ಗ್ರಾಮಸ್ಥರು. ಕ್ಯಾಮರಾ ಪರ್ಸನ್ ರಂಜನ್ ಜೊತೆ ಅಶ್ವಿನಿ ನಾಯಕ್, ಅಶ್ವವೇಗ ನ್ಯೂಸ್, ಶಿವಮೊಗ್ಗ.